ಇವತ್ತು ಬೆಳಿಗ್ಗೆಯಿಂದ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗೆ ಅರ್ಜಿ ಸಲ್ಲಿಸ್ತಾ ಇರುವಂತ ಆಸ್ಪಿರೆಂಟ್ ಸರಿಸುಮಾರು ನಾನೊಂದು ಕಾಲ್ ಡೀಟೇಲ್ಸ್ ನೋಟ್ ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಏನಾಗ್ಬಿಡುತ್ತೆ, ಪಾಪ ಪದೇ ಪದೇ ಕಾಲ್ ಮಾಡಿರ್ತಾರೆ, ನಾನು ಕಾಲ್ ಬ್ಯಾಕ್ ರಿಟರ್ನ್ ಮಾಡ್ಬೇಕಾದ್ರೆ ಕೆಲವೊಂದು ಯಾವ್ಯಾವ ಕಾಲ್ ಬಂದಿದೆ ಅಂತ ಡೀಟೇಲ್ಸ್ ಕೊಡ್ತಿರ್ತೀನಿ. ಒಂದು 1,000ಕ್ಕೂ ಹೆಚ್ಚು ಕರೆಗಳು ಬಂದಿದೆ. ಸೊ ದಯವಿಟ್ಟು ಕ್ಷಮೆಯಲ್ಲಿ ಇವತ್ತು ನಾನು ಬಿಡದಿಯ ಟೌನ್ಶಿಪ್ ಏನು ರೈತರ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ತಾ ಇದೆ ಸರ್ಕಾರ, ಅಲ್ಲಿನ ರೈತರ ವಿರೋಧದ ನಡುವೆ ಕೂಡ ಒಂದು ಹೋರಾಟದ ವಿಷಯದಲ್ಲಿ ಅಲ್ಲಿ ಒಂದಿಷ್ಟು ವರದಿ ಮಾಡ್ಕೊಳ್ಳೋಕೆ ಅಂದ್ರೆ ವರದಿ ವಿಚಾರಕ್ಕೆ ಹೋಗಿದೆ ಅಲ್ಲಿನ ಸಮಸ್ಯೆಗಳ ಕುರಿತಾಗಿ. ಸೊ ಹಂಗಾಗಿ ತುಂಬಾ ಜನರಿಗೆ ನಾನು ಕಾಲ್ ರಿಸೀವ್ ಮಾಡಕ್ ಆಗಿಲ್ಲ. ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಅಪ್ಲಿಕೇಶನ್ ವಿಷಯದಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಕೆಎ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಮನವಿ ಕೊಟ್ಟರು ಕೂಡ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಷ್ಟು ದುಬಾರಿ ಪರೀಕ್ಷಾ ಶುಲ್ಕವನ್ನು ತೆಗೆದುಕೊಳ್ಳುವವರಿಗೆ ಒಂದು ವೆಬ್ಸೈಟ್ ಅನ್ನು ನೀಟಾಗಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಹೇಳಿ. RD ನಂಬರು, ಆಧಾರ್ ಕಾರ್ಡ್ ವೆರಿಫೈ, ಬೇರೆ ಬೇರೆ ಎಲ್ಲಾ ಸಮಸ್ಯೆಗಳಾಗ್ತಾ ಇದೆ. ಈಗಾಗಲೇ ಮನವಿ ಕೊಟ್ಟದ್ದು ಕೂಡ ವ್ಯರ್ಥ ಅನ್ನೋ ರೀತಿ ಆಗಿದೆ. ಸೊ ಸುಮ್ನೆ ನಾವು ಒಂದು ವಿಷಯ ಹೇಳ್ತೀವಿ, ನಾಳೆ ಗೃಹ ಸಚಿವರಿಗೆ ಬಗ್ಗೆ ಮನವಿ ಮಾಡಿಕೊಂಡು ದಯವಿಟ್ಟು ಅಪ್ಲಿಕೇಶನ್ KSP ಅವ್ರ ಕಡೆನೆ ತಗೊಳ್ಳಿ. ನೀವು KSP ಅವರು ಏನ್ ವೆಬ್ಸೈಟ್ ಇತ್ತು ಅದರಲ್ಲಿ ಅಪ್ಲಿಕೇಶನ್ ಹಾಕ್ಸ್ಕೊಡಿ, KA ಅವ್ರಿಗೆ ಪರೀಕ್ಷೆ ಮಾಡಕ್ ಕೊಡಿ ಅಂತ. ಯಾಕಂದ್ರೆ ಇಷ್ಟು ಪರೀಕ್ಷಾ ಶುಲ್ಕವನ್ನ ಅಷ್ಟು ಹೆಚ್ಚಾದ್ರೂ ಕೂಡ ಕಟ್ತಾ ಇದಾರೆ ಆಸ್ಪಿರೆಂಟ್ಸ್ ಏನೋ ಕಷ್ಟದಲ್ಲಿ. ಅದರ ನಡುವೆ ಇವರು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಈಗ ಒಂದು ವಾರ ಪಾಪ ಸಮಯ ಕಳ್ಕೊಂಡ್ರೆ ಇನ್ನು ಇರೋದೇ ಕಡಿಮೆ ಸಮಯ ಓದೋದಕ್ಕೆ. ದಯವಿಟ್ಟು ಈ ಕೂಡಲೇ KA ಅವರು ಪರೀಕ್ಷಾ ದಿನಾಂಕವನ್ನ ಅಂದ್ರೆ ಅಪ್ಲಿಕೇಶನ್ ಡೇಟ್ ಅನ್ನ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು, ಮತ್ತೆ ಎಡಿಟ್ ಆಪ್ಷನ್ ಅನ್ನ ಕೊಡಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಅಂಡ್ ನಾಳೆ ಕೂಡ ನಾವು ಮತ್ತೆ KA ಕಚೇರಿಗೆ ಭೇಟಿ ಕೊಟ್ಟು ಸೊ ಇಮಿಡಿಯೇಟ್ ಆಗಿ ಇದನ್ನ ಸಾಲ್ವ್ ಮಾಡ್ಬೇಕು ಅಂತೇಳಿ ಮನವಿ ಕೊಡ್ತೀವಿ. ನೋಡಿ ಪಾಪ ಈಗ PC ಪರೀಕ್ಷೆಗೆ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ ಗಳಿಗೆ ಒಂದ್ ಕಡೆ ಇರೋದು ಕಡಿಮೆ ಸಮಯ, ಅಷ್ಟರಲ್ಲೇ ನಾವು ಪ್ರಿಪೇರ್ ಆಗ್ಬೇಕು ಅನ್ನೋದು. ಇನ್ನೊಂದ್ ಕಡೆ ಈಗ ಆಧಾರ್ ಕಾರ್ಡ್ ತಿದ್ದುಪಡಿ ಏನೋ ಒಂದ್ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಪಾಪ ಈಗ ಅವ್ರು ಹೋಗಿ ಅದು ಅಲ್ದಾಡ್ತಾ ಇದ್ದಾರೆ. ಎಷ್ಟ್ ಕಷ್ಟ ಆಗಿದೆ ಅಂತಂದ್ರೆ, ಯಾರು ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಯಾರೋ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಓದಲ್ಲ, ಎಲ್ಲ KS PDO CT ದುಡ್ಡು ಕೊಟ್ಟಲ್ಲಿ ಹೋಗ್ಬಿಡ್ತಾರೆ. ಬಟ್ ಬಡವ್ರ ಮಕ್ಳು ಏನೋ ಒಂದು ನಾವು ಒಂದು ಹುದ್ದೆ ಪಡಿಬೇಕಂತ ಕಷ್ಟ ಪಡ್ತಾ ಇದ್ರೆ ಇದನ್ನ ಈ ರೀತಿಯಾಗಿ ನಾವು KA ಅಲ್ಟಿಮೇಟ್ಲಿ ಬೆಸ್ಟ್ ಅಂತ ಕರೆಯೋದು ಯಾಕೆ ಅಂತಂದ್ರೆ ಅವರ ಒಂದು ಪಾರದರ್ಶಕತೆ ಪರೀಕ್ಷೆ ನಡೆಸುವ ರೀತಿಗೆ. ಬಟ್ ದಯವಿಟ್ಟು ಇದೊಂದು ಸಮಸ್ಯೆಯನ್ನ ಬಗೆಹರಿಸ್ಕೊಡಿ. ಯಾಕೆ ಅಂತಂದ್ರೆ ಇವತ್ತು ಸ್ವಲ್ಪ ಏನೋ ಸಮಸ್ಯೆ ನಿನ್ನೆ ಬಗೆಹರಿದಿತ್ತು ಅಂಡ್ ಇವತ್ತು ಕೂಡ ಕೆಲವರು ಅಪ್ಲಿಕೇಶನ್ ಹಾಕಿರ್ತೀರಾ. ಬಟ್ ಪಾಪ ಕೆಲವರು ಪೂರ್ತಿ ಹಳ್ಳಿಗಳಲ್ಲಿ ಇರ್ತೀರಾ, ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಏನೋ ಇರುತ್ತೆ. ಸ್ವಂತವರು ಸ್ವಲ್ಪ ನೆಟ್ವರ್ಕ್ ಇರೋ ಕೂಡ ಅಪ್ಲಿಕೇಶನ್ ಹಾಕಿ. ಬಟ್ ಅದರ ಜೊತೆ ಇನ್ನೂ ಸಮಸ್ಯೆ ಆಯ್ತು ಅಂತಂದ್ರೆ ನೀವು ಕೂಡಲೇ ನಮ್ ಗಮನಕ್ಕೆ ತಗೊಂಬನ್ನಿ. ಅಂಡ್ ಇನ್ನೊಂದು ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಆಗೋದಕ್ಕಂತ ಸಮಸ್ಯೆ ಅನ್ನೋದಕ್ಕಿಂತ ಇನ್ನೊಂದು KA ಅವ್ರ ಕಡೆಯಿಂದ ಆಗಿರೋ ಸಮಸ್ಯೆ ಇದು. ಬೇರೆ ಎಲ್ಲಾ ನೇಮಕಾತಿಗಳಿಗೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ಅಪ್ಲಿಕೇಶನ್ ಈಸಿಯಾಗಿ ತಗೊಂಡಿದೆ. ಬಟ್ ಇಲ್ಲಿ ಈ ಒಂದು PC ರೆಕ್ರೂಟ್ಮೆಂಟ್ ಅಲ್ಲಿ ಈಗ ಬಿಟ್ಟಿರೋ ನೋಟಿಫಿಕೇಶನ್ ಅಲ್ಲಿ ಸಣ್ಣ ಪುಟ್ಟದ ಒಂದು ಸಣ್ಣ ನೇಮಲ್ಲಿ ಒಂದೆಲ್ಲೋ ಒಂದು ಸ್ಪೇಸ್ ಇದ್ರೆ ಇನ್ನು ಎಲ್ಲಾ ಡಾಕ್ಯುಮೆಂಟ್ ಅಲ್ಲೂ ನೇಮ್ ಸೇಮ್ ಇರಬೇಕು ಅಂತೆ. ಅದು ಯಾವ ರೀತಿ ರೂಲ್, ಯಾಕೆ ಆ ರೂಲ್ ಮಾಡಿದ್ರು ಗೊತ್ತಾಗ್ತಿಲ್ಲ. ಕೆಲವ್ರದ್ದು ಈಗ ಕ್ಯಾಶ್ ಅಂಡ್ ಇನ್ಕಮ್ ಅಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಒಂದಿಷ್ಟು ಸಮಸ್ಯೆ ಏನೋ ಅಲ್ಲಿ ಸ್ಪೇಸ್ ಇದೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಹಾಗಂತ ಅದಕ್ಕೂ ಕೂಡ ಅಪ್ಲಿಕೇಶನ್ ತಗೊಳಲ್ಲ ಅಂತಂದ್ರೆ ಯಾವ ರೀತಿ ಇದು ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ಅದನ್ನ ಬಗೆಹರಿಸ್ಕೊಡಿ. ಅಂಡ್ ಇನ್ನೊಂದು ವಿಷಯ, ಖಂಡಿತವಾಗಿ ಎಡಿಟ್ ಆಪ್ಷನ್ ಅನ್ನ ಕೊಡ್ಲೇಬೇಕು. ಯಾಕಂದ್ರೆ ತುಂಬಾ ಜನರು ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗಿದೆ. ಮತ್ತೆ ಫೀಸ್ ಕಟ್ಟಿ ಅಪ್ಲಿಕೇಶನ್ ಹಾಕೋ ಕೆಪಾಸಿಟಿ, ತಾಳ್ಮೆ ಅಂತೂ ಆಸ್ಪಿರೆಂಟ್ಸ್ ಗಳಲ್ಲಿ ಇಲ್ಲ. ಅಂಡ್ ಇನ್ನೊಂದು, ಅರ್ಜಿ ದಿನಾಂಕದ ಒಂದು ಏನಿದೆ ಅರ್ಜಿ ಕೊನೆಯ ದಿನಾಂಕ ಅದನ್ನ ವಿಸ್ತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸೊ ಇಲ್ಲ ಅಂತಂದ್ರೆ ಬಹಳಷ್ಟು ಜನ ಅವಕಾಶ ವಂಚಿತರಾಗ್ತಾರೆ. ಪಾಪ ಕೆಲವರಿಗೆ ಆಲ್ರೆಡಿ ಹೋಗಿ ಆಧಾರ್ ಕಾರ್ಡ್ಗೆ ತಿದ್ದುಪಡಿಗೆಲ್ಲ ಕೊಟ್ಟು ಬಂದಿದ್ದಾರೆ. ಅವ್ರಿಗೆ ಇನ್ನೂ ಅದು 14-15 ದಿನ, ಕೆಲವೊಂದು 21 ದಿನದವರೆಗೂ ಸಮಸ್ಯೆ ಬಗೆಹರಿಯಲ್ಲ. ಸೊ ಇನ್ನೊಂದ್ ಕಡೆ ಮ್ಯಾರಿಡ್ ವುಮೆನ್ಸ್, ಪಾಪ ಹಲವಾರು ಜನ ಮಹಿಳಾ ಆಸ್ಪಿರೆಂಟ್ಗಳು ಮದುವೆ ಆಗಿರ್ತಾರೆ. ಅವ್ರದ್ದು ಇನ್ನು ತಂದೆ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಈಗ ಹಸ್ಬೆಂಡ್ ಹೆಸರು ಈ ರೀತಿ ಬದಲಾವಣೆಗಳಾಗಿರುತ್ತೆ. ಬದಲಾವಣೆ ಅದನ್ನ ಈಗ ಸಡನ್ ಆಗಿ ಎಡಿಟ್ ಮಾಡಿಸಿ ಅಪ್ಡೇಟ್ ಮಾಡ್ಸಕ್ ಆಗಲ್ಲ. ಸೊ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ, ಇದೊಂದು ಬಾರಿ. ಯಾಕೆಂತಂದ್ರೆ ಈ ಕಳೆದ ಒಂದು ಇಷ್ಟು ದಿನಗಳಲ್ಲಿ ಸರಿಸುಮಾರು ನನಗೆ ಗೊತ್ತಿರೋದು 30,000 ಏನೋ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಬಟ್ ಜಾಸ್ತಿನೇ ಇರ್ಬೋದು. ಇನ್ನೂ ಮೋರ್ ದೆನ್ 5 to 6 lakh ಅಪ್ಲಿಕೇಶನ್ಸ್ ಹಾಕೇ ಹಾಕ್ತಾರೆ. ಬಟ್ ಅದಕ್ಕೆ ಸರ್ವರ್ ಸಮಸ್ಯೆ ಪದೇ ಈ ರೀತಿ ಆಗ್ತಾ ಇದ್ರೆ ಇದು ಯಾವ ರೀತಿ? KA ಕೊಟ್ಟಿರೋ ಉದ್ದೇಶನೇ ಪರೀಕ್ಷೆ ಪಾರದರ್ಶಕವಾಗಿ ಆಗುತ್ತೆ, ಸುಗಮವಾಗಿ ಎಲ್ಲ ನಡೆಯುತ್ತೆ ಅಂತ. ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಇಷ್ಟೊಂದು ಸಮಸ್ಯೆ ಆದ್ರೆ ಹೆಂಗೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಸೊ ನಾನು ಕೂಡ ಬೆಳಿಗ್ಗೆ ನಿಮ್ಗೊಂದು ವಿಡಿಯೋ ಮೂಲಕ ತಿಳಿಸಿದ್ದೆ. ಬಟ್ ಪಾಪ ತುಂಬಾ ಜನ ಆದ್ರೂ ಕರೆ ಮೇಲೆ ಕರೆ ಮಾಡ್ತಾನೆ ಇದ್ದೀರಾ. ನಾನು ದಯವಿಟ್ಟು ಎಲ್ಲರ ಕರೆನೂ ರಿಸೀವ್ ಮಾಡಕ್ ಆಗಿಲ್ಲ. ಸೊ ಅಲ್ಲಿ ರೈತರ ಒಂದು ವಿಷಯಕ್ಕೆ ಹೋಗಿದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ಬಿಸಿ ಇದೆ. ಹೋರಾಟದ ವಿಷಯದಲ್ಲಿ ನಾಳೆ ಒಂದು ಪಾದಯಾತ್ರೆ ಇದೆ, ಅದಕ್ಕೂ ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಯಾಕೆಂತಂದ್ರೆ ಪಾಪ ರೈತರು ನಮ್ಮ ವಿಷಯದಲ್ಲಿ, ಈಗ ನಾವು ಎಷ್ಟೋ ಜನ ರೈತರ ಮಕ್ಕಳಾಗಿ ನಾವು ತಿನ್ನೋದು ಹೊಟ್ಟೆಗೆ ಅನ್ನ ತಿಂತೀವಿ. ಅದ ಮೇಲೆ ಒಂದು ಋಣ ನಮ್ಮ ಮೇಲೆ ಇರಬೇಕು. ಸ್ವಲ್ಪ ಅವರಿಗೆ
ಅನ್ಯಾಯ ಮಾಡ್ಬಿಟ್ಟು ಭೂಮಿಯನ್ನು ಕಿತ್ಕೊಳ್ತಾ ಇದಾರೆ. ಸೊ ಅದರ ಒಂದು ಕಾರಣಕ್ಕೆ ಅವ್ರಿಗೆ ಜೊತೆಯಾಗಿ ಒಂದು ಹೋರಾಟಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೋ ಸಪೋರ್ಟ್ ಮಾಡೋದಕ್ಕೆ ಹೋಗಿದ್ವಿ. ಅದ್ರ ಜೊತೆ ನಮ್ಮ ಆಸ್ಪಿರೆಂಟ್ಸ್ಗಳನ್ನು ನಾವು ಮರಿಬಾರ್ದು. ಸೊ ದಯವಿಟ್ಟು ನಾಳೆ ಕೂಡ ನಾವು KA ಹೋಗ್ತೀವಿ. ಮತ್ತೆ ಅದೇನ್ ಸಮಸ್ಯೆ ಆಗಿದೆ ಕೂಡಲೇ, ಈಗಾಗಲೇ 2 ಬಾರಿ ಗಮನಕ್ಕೆ ತಂದ್ರು ಕೂಡ ಅವ್ರು ಸರಿಪಡಿಸಿಲ್ಲ. ಈ ಬಾರಿ ಮತ್ತೆ ಗಮನಕ್ಕೆ ತರ್ತೀವಿ, ನೋಡೋಣ ಏನ್ ಮಾಡ್ತಾರೆ ಅಂತ. ಸರಿಪಡಿಸಲೇಬೇಕು. ಯಾಕೆ ಅಂತಂದ್ರೆ ಎಷ್ಟು ಜನ ಪಾಪ ಎಷ್ಟು ಟೆನ್ಷನ್ ಆಗಿ ಹೋಗಿದ್ದಾರೆ ಅಂತಂದ್ರೆ, ಬರೀ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಈಗ ಆಲ್ರೆಡಿ ಈ ಒಂದಂತ ಅಪ್ಲಿಕೇಶನ್ ಡೇಟ್ ಬಿಟ್ಟಾಗಿಂದ ಇಲ್ಲಿವರೆಗೂ ಅದರಲ್ಲೇ ಸಮಯ ಕಳೆದು ಬಿಟ್ಟಿದ್ದಾರೆ. ಇನ್ನು ಓದೋದಕ್ಕೆ ಕೊಟ್ಟಿರೋದೇ ಕಡಿಮೆ ಸಮಯ, ಅದು ಒಂದು ಸಮಸ್ಯೆ ಇದೆ. ಸೊ ದಯವಿಟ್ಟು KA ಅವರು ಕೂಡಲೇ ಅದನ್ನ ಬಗೆಹರಿಸಬೇಕು. ಅಂಡ್ ಯಾರು ಕೂಡ ಪ್ಯಾನಿಕ್ ಆಗ್ಬಿಡಿ, ಟೆನ್ಷನ್ ಮಾಡ್ಕೋಬೇಡಿ. ದಿನಾಂಕ ವಿಸ್ತರಣೆ ಮಾಡಿಸ್ತೀವಿ. ಅಂಡ್ ಅದರ ಜೊತೆ ಎಡಿಟ್ ಆಪ್ಷನ್ ಕೂಡ ಕೊಡಿಸ್ತೀವಿ ಅಂತ ಹೇಳ್ತಾ ಧನ್ಯವಾದ.